ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. KD ಸಿನಿಮಾ ಹಿಟ್ ಆಯ್ತಾ ಫ್ಲಾಪ್ ಆಯ್ತಾ, ಎಷ್ಟು ಕಲೆಕ್ಷನ್ ಮಾಡ್ತು ಇಲ್ಲಿವರೆಗೂ ಸಿನಿಮಾ? ಸೊ ಪ್ರೊಡ್ಯೂಸರ್ಗೆ ಇದು ಲಾಸ್ ಆಯ್ತಾ ಅಥವಾ ಲಾಭ ಆಯ್ತಾ? ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ರಿಕ್ವೆಸ್ಟ್ ಗುರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೋಗ್ಯಾನ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. KD ಇದು ಸಿನಿಮಾ ಧ್ರುವ ಸರ್ಜಾ ಅವ್ರದ್ದು. ಸೊ ಇದು ಏಪ್ರಿಲ್ 30ಕ್ಕೆ ರಾಜ್ಯಾದ್ಯಂತ ಥಿಯೇಟರಲ್ಲಿ ರಿಲೀಸ್ ಆಗಿದ್ದು ಸಿನಿಮಾ. ಸೊ ಸ್ಟಾರ್ಟಿಂಗಲ್ಲಿ ಭಾಳಷ್ಟು ಒಳ್ಳೆಯ ಫೀಡ್ಬ್ಯಾಕ್ ಬಂತು ಮತ್ತು ಒಳ್ಳೆಯ ರಿವ್ಯೂ ಕೂಡ ಬಂತು. ಭಾಳಷ್ಟು ಜನ ನೆಗೆಟಿವ್ ರಿವ್ಯೂ ಮತ್ತು ಮಿಕ್ಸ್ ರಿವ್ಯೂ ಬಂತು. ಇದೆಲ್ಲ ಕಾಮನ್, ಒಂದು ಸಿನಿಮಾ ಬಂದ ಮೇಲೆ ನೆಗೆಟಿವ್ ರಿವ್ಯೂ, ಪಾಸಿಟಿವ್ ರಿವ್ಯೂ ಮತ್ತು ಮಿಕ್ಸ್ ರಿವ್ಯೂ ಬಂದೇ ಬರುತ್ತೆ, ಎಲ್ಲರಿಗೂ ಒಪ್ಸಕ್ಕಂತೂ ಆಗಲ್ಲ. ಸ್ಟಾರ್ಟಿಂಗ್ ವರ್ಡ್ ಆಫ್ ಮೌತ್ ಚೆನ್ನಾಗಿತ್ತು, ರಿವ್ಯೂ ಕೂಡ ಚೆನ್ನಾಗಿ ಬರ್ತಾ ಇತ್ತು. ಸೊ ನಾನು ಕೂಡ ನೋಡಿದೆ ಸಿನಿಮಾ. ರಿಲೀಸ್ ಆದ ಒಂದು 3-4 ದಿನ ಆದಮೇಲೆ ನಾನು ಸಿನಿಮಾ ನೋಡಿದೆ. ಸೊ ಸಿನಿಮಾ ಡೀಸೆಂಟ್ ಆಗಿದೆ. ಫಸ್ಟ್ ಹಾಫ್ ಡೀಸೆಂಟ್ ಆಗಿದೆ, ಸೆಕೆಂಡ್ ಹಾಫ್ ಆದಮೇಲೆ ಪಿಕಪ್ ಆಗುತ್ತೆ ಸಿನಿಮಾ. ಆ್ಯಕ್ಷನ್ ಸೀನ್ ಚೆನ್ನಾಗಿದೆ ಮತ್ತು ಸೌಂಡ್, ಬ್ಯಾಕ್ಗ್ರೌಂಡ್ ಸೌಂಡ್ ಮತ್ತು ಒಂದೆರಡು ಸಾಂಗ್ ಕೂಡ ಚೆನ್ನಾಗಿದೆ. ಮತ್ತು ಇದು ಮೇನ್ ಕಿಚ್ಚ ಸುದೀಪ್ ಸರ್ ಅವರ ಎಂಟ್ರಿ ಅಂತೂ ಸಾಕತ್ತಾಗಿದೆ ಇವರು. ಲಾಸ್ಟಲ್ಲಿ ಅವ್ರ ಎಂಟ್ರಿ ಕೊಡ್ತಾರೆ ಒಂದು ಶ್ಲೋಕ ಹೇಳ್ತಾ. ಸೊ ಅವಾಗಂತೂ ಥಿಯೇಟರ್ ಸ್ಟೇಡಿಯಂಗೆ ಕನ್ವರ್ಟ್ ಆಗಿತ್ತು. ಆ ಶಿಳ್ಳೆ, ಆ ವಿಸಿಲ್ ಮತ್ತು ಆ ಎಲ್ಲ ನೋಡಿದ ಮೇಲೆ ಭಾಳ ಖುಷಿ ಆಯಿತು ಆ ಎಂಟ್ರಿಗೆ. ಕಿಚ್ಚ ಸರ್ ಅವರ ಎಂಟ್ರಿ ಸಾಕತ್ತಾಗಿದೆ, ಒಂದು ಬೇರೆ ಮಾತಿಲ್ಲ. ಸೊ ಸಿನಿಮಾ ಬಿಲೋ ಆವ್ರೇಜ್ ಸಿನಿಮಾ, ಅಷ್ಟೇನು ಇದು ಇಲ್ಲ. ಸೊ ಸಿನಿಮಾ ಇದು ಒಂದು ಅಕಾರ್ಡಿಂಗ್ ಟು ಸ್ಯಾಕ್ಟಿಂಗ್ ರಿಪೋರ್ಟ್ಸ್ ಇದು ಫಸ್ಟ್ ಡೇ 3.5 ಕೋಟಿ ಗಳಿಸಿದೆ ಅಂತೇಳಿ ಒಂದು ರಿಪೋರ್ಟ್ ಬರ್ತಾ ಇದೆ. ಸೊ ಪ್ರೊಡ್ಯೂಸರ್ಸ್ ಮತ್ತು ಯಾವುದು ಫಿಲ್ಮ್ ಟೀಮ್ದವರು ಅಫಿಷಿಯಲ್ ಆಗಿ ಎಲ್ಲೂ ಇದು ಅನೌನ್ಸ್ ಮಾಡಿಲ್ಲ. ನಮ್ಮ ಕಡೆ ಯಾಕೆ ಹಿಂಗಾಗುತ್ತೆ ಗೊತ್ತಿಲ್ಲ ಗುರು. ಸೊ ಬೇರೆ ಎಲ್ಲ ಅಂದರೆ ತೆಲುಗು, ತಮಿಳ್, ಹಿಂದಿಯಲ್ಲಿ ಎಲ್ಲ ರಿವೀಲ್ ಮಾಡ್ತಾರೆ, ಪೋಸ್ಟರ್ ಎಲ್ಲ ಬಿಡುಗಡೆ ಆಗುತ್ತೆ. ಆದರೆ ಕನ್ನಡ ಸಿನಿಮಾ ಕಲೆಕ್ಷನ್ ರಿವೀಲ್ ಆಗಲ್ಲ. ಸೊ ಯಾವುದು ದೊಡ್ಡ ಸಿನಿಮಾ ಏನಾದ್ರು ಇದ್ರೆ ಅಷ್ಟೇ ರಿವೀಲ್ ಆಗುತ್ತೆ. ಸೊ ಸಣ್ಣ ಪುಟ್ಟ ಯಾವುದೇ ಸಿನಿಮಾಗಳು ರಿವೀಲ್ ಆಗಲ್ಲ. ಸೊ ಅಕಾರ್ಡಿಂಗ್ ಟು ಸ್ಯಾಕ್ನಿ ರಿಪೋರ್ಟ್ಸ್ 3.5 ಕೋಟಿ ಫಸ್ಟ್ ಡೇ ಕಲೆಕ್ಷನ್, ಸೆಕೆಂಡ್ ಡೇ ಕೂಡ 3.60 lakhs ಸರೌಂಡಿಂಗ್, ಮತ್ತು ಮೂರನೇ ದಿನ 2 ಸಮಥಿಂಗ್, ಮತ್ತು ಫೋರ್ತ್ ಡೇ 2.35 lakhs, ಮತ್ತು ಫಿಫ್ತ್ ಡೇ 1 crore, ಮತ್ತು ಈಗ ಲ್ಯಾಕ್ಸಲ್ಲಿ ಕಲೆಕ್ಷನ್ ಬರ್ತಾ ಇದೆ. ಸೊ ಇಲ್ಲಿವರೆಗೂ ಅಕಾರ್ಡಿಂಗ್ ಟು ಸ್ಯಾಕ್ನಿ ರಿಪೋರ್ಟ್ಸ್ 20 to 25 crore ಗ್ರಾಸ್ ಕಲೆಕ್ಷನ್ ಆಗಿದೆ ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದೆ ಗುರು. ಸೊ ಇದು ತೀರಾ ಕಡಿಮೆ ಬಜೆಟಿಗೆ ನಾವು ಕಂಪೇರ್ ಮಾಡಿದರೆ. ಬಜೆಟ್ ಇದರ ಹ್ಯೂಜ್ ಆಗಿದೆ. ಸೊ 100 ಕೋಟಿ ಬಜೆಟ್ ಆಗಿದೆ. ಸೊ ಅದರ ಹಂಗೆ ನೋಡ್ಬೇಕಂದ್ರೆ 100 ಕೋಟಿ ಬಜೆಟ್ ನೋಡ್ಬೇಕಂದ್ರೆ ಇದು ಕಲೆಕ್ಷನ್ ಕಡಿಮೆ ಅನಿಸುತ್ತೆ. ಸೊ ಯಾಕೆ ಹಿಂಗಾಯಿತು ಅಂದರೆ ಸಿನಿಮಾ ಡಿಲೇ ಆಗಿದ್ದ ಕಾರಣ ಇದು ಹಿಂಗಾಯಿತು. ಏನಕ್ಕಪ್ಪ ಅಂದರೆ ಆಡಿಯನ್ಸ್ ಇದಕ್ಕೆ ಕನೆಕ್ಟ್ ಆಗಲಿಲ್ಲ ಸಿನಿಮಾಗೆ. ಒಂದು ಇಂಟರ್ವ್ಯೂ ನೋಡ್ತಾ ಇದೆ ರಿಷಬ್ ಶೆಟ್ಟಿ ಸರ್ ಅವ್ರದ್ದು, ಅದು ಮೇ ಬಿ ಕಾಂತಾರ ಟೈಮಲ್ಲಿ ಕೊಟ್ಟಿರೋ ಇಂಟರ್ವ್ಯೂ ಅಂತ ಅನ್ಕೊಂತೀನಿ. ಅವರು ಮಾತು ಹೇಳ್ತಾರೆ, ನಾವು ಈಗ ಸ್ಕ್ರಿಪ್ಟ್ ಬರೆಯೋಕ್ಕೆ ಪೆನ್ ಹಿಡಿದ್ರೆ ಸೊ 2 ವರ್ಷ ಆದಮೇಲೆ ರಿಲೀಸ್ ಆಗುತ್ತಿಲ್ಲ, ಅಲ್ಲಿವರೆಗೂ ಹೇಗಿರುತ್ತೆ ಅಂದರೆ ಎವ್ರಿ ಫ್ರೈಡೇ ಚೇಂಜ್ ಆಗ್ತಾ ಇದೆ ಗುರು ಸಿನಿಮಾ. ನೋಡಿ, ಬಿಫೋರ್ ಬಾಹುಬಲಿ ಸಿನಿಮಾ ಯಾವ ಥರ ಬರ್ತಾ ಇತ್ತು, ಆಫ್ಟರ್ ಬಾಹುಬಲಿ ಸಿನಿಮಾ ಯಾವ ಥರ ಬರ್ತಾ ಇದೆ, ಬಿಫೋರ್ KGF ಸಿನಿಮಾ ಯಾವ ಥರ ಬರ್ತಾ ಇತ್ತು, ಆಫ್ಟರ್ KGF ಸಿನಿಮಾ ಯಾವ ಥರ ಬರ್ತಾ ಇದೆ, ಮತ್ತು ಈಗ ರೀಸೆಂಟ್ಲಿ ಧುರಂಧರ್ ಬಿಫೋರ್ ಸಿನಿಮಾ ಯಾವ ಥರ ಬರ್ತಾ ಇದೆ, ಆಫ್ಟರ್ ಧುರಂಧರ್ ಸಿನಿಮಾ ಯಾವ ಥರ ಬರ್ತಾ ಇದೆ. ಯಾವುದೇ ಸಿನಿಮಾ ಬಂದರೂ ಧುರಂಧರ್, ಬಾಹುಬಲಿ, KGF ಥರ ನಾವು ಬೀಟ್ ಆಗಬೇಕಂತೇಳಿ, ಅಲ್ಲಿವರೆಗೂ ನಾವು ಹೋಗ್ಬೇಕಂತೇಳಿ ಆ ಥರ ಸಿನಿಮಾ ಬರ್ತಾ ಇದೆ. ಅಂಥದ್ರಲ್ಲಿ ಒಂದು ಆಲ್ರೆಡಿ ಶೂಟ್ ಆಗಿರೋ ಸಿನಿಮಾ ಈಗ ರಿಲೀಸ್ ಮಾಡಿದರೆ ಆ ಆಡಿಯನ್ಸ್ ರಿಲೇಟ್ ಆಗಲ್ಲ, ಯಾಕಂದರೆ ಸ್ಕ್ರಿಪ್ಟ್ ಹಳೇದಾಗಿರುತ್ತೆ ಸಿನಿಮಾಗಳು. ಸೊ ಅದಕ್ಕಾಗಿ ಇದು ಅಷ್ಟು ಆಡಿಯನ್ಸಿಗೆ ಕನೆಕ್ಟ್ ಆಗಲಿಲ್ಲ ಸಿನಿಮಾ. ಅದಕ್ಕೆ ಇದು ಕೂಡ ಒಂದು ಡಿಲೇ ಆಗಿರುವ ಕಾರಣ. ಸೊ ಧ್ರುವ ಸರ್ ನೋ ಡೌಟ್ಸ್ ತಮ್ಮ 100% ಕೊಡ್ತಾರೆ. ನಾನು ನೋಡಿದ್ದೀನಿ, ಪೊಗರು ಅವರು ಸಣ್ಣ ಆಗ್ತಾರೆ, ಆಮೇಲೆ ಸಣ್ಣ ಆಗ್ತಾರೆ ಅವರು, ಮತ್ತು ದೊಡ್ಡ ಆಗ್ತಾರೆ, ಮತ್ತು ವೇಟ್ ಲೂಸ್ ಮತ್ತು ಗೇನ್ ಮಾಡ್ಕೊತಾರೆ. ಸೊ ಡೆಡಿಕೇಟ್ ಅಂದರೆ 100% ಕೊಡ್ತಾರೆ ಮತ್ತು ಹಾರ್ಡ್ ವರ್ಕ್ ಕೂಡ ಮಾಡ್ತಾರೆ ಧ್ರುವ ಸರ್. ಆದರೆ ಒಳ್ಳೆ ಸ್ಕ್ರಿಪ್ಟ್ ಸಿಗ್ತಾ ಇಲ್ಲ. ಬಹದ್ದೂರ್ ಭರ್ಜರಿ ಅವ್ರದ್ದು ಫಿಸಿಕ್ ಬಾಡಿ ಚೆನ್ನಾಗಿತ್ತು. ಆಫ್ಟರ್ ಭರ್ಜರಿ ಪೊಗರು ಮತ್ತು ಮಾರ್ಟಿನ್ ಅವ್ರದ್ದು ಬಾಡಿ ಹಂಗೆ ಆಗ್ತಿದೆ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ಇವ್ರದ್ದು ಕ್ರಿಮಿನಲ್ ಅಂತ ಬರ್ತಾ ಇದೆ, ಅದೇ ಹೇಗಿರುತ್ತೆ ನೋಡೋಣ. ಸೊ ಧ್ರುವ ಸರಿಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಅವಶ್ಯಕತೆ ಇದೆ. ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಮಾಸ್ ಆಡಿಯನ್ಸಿಗೆ ಥಿಯೇಟರ್ನತ್ತ ಸೆಳೆಯುವ ಎಲ್ಲ ಶಕ್ತಿ ಧ್ರುವ ಸರ್ ಅವರಿಗಿದೆ, ನೋ ಡೌಟ್ಸ್ ಅಬೌಟ್ ಇಟ್. ಆಲ್ ದ ಬೆಸ್ಟ್ ಧ್ರುವ ಸರ್ಜಾ ಸರ್. ಒಳ್ಳೆ ಸಿನಿಮಾ ತರ್ರಿ, ನಾವು ಕೂಡ ನೋಡ್ತೀವಿ. ನಿಮ್ಮ ಬಹದ್ದೂರ್ ಭರ್ಜರಿ ಅಂತರೂ ಈಗಲೂ ಕೂಡ ಡೈಲಾಗ್ ನೆನಪಿದೆ. ಸೊ ಭಾಳ ಚೆನ್ನಾಗಿರುತ್ತೆ ಸಿನಿಮಾ ನಿಮ್ಮದು ಕೂಡ. ಸೊ ಒಳ್ಳೆ ಸ್ಕ್ರಿಪ್ಟ್ನ ಚಾಯ್ಸ್ ಮಾಡಿ ಮತ್ತು ಸಿನಿಮಾ ತಗೊಂಬರಿ, ನೋಡ್ತಾರೆ ಜನ, ನೋ ಡೌಟ್ ಅಬೌಟ್ ಇಟ್. ಸೊ KD ಸಿನಿಮಾ ಆ ಕಡೆ
ಫ್ಲಾಪ್ ಆಗಿದೆ ಅಂತಲೇ ಹೇಳೋಕೆ ಆಗಲ್ಲ. ಯಾಕಂದರೆ ಇದರ ಡಿಜಿಟಲ್ ರೈಟ್ಸ್, ಸ್ಯಾಟಲೈಟ್ ರೈಟ್ ಮತ್ತು ಮ್ಯೂಸಿಕ್ ರೈಟ್ಸ್ 30 ಕೋಟಿಗೆ ಸೇಲ್ ಆಗಿದೆ. ಸೊ ಎಲ್ಲ ರೈಟ್ಸ್ ಸೋಲ್ಡ್ ಔಟ್ ಮಾಡಿ ಒಂದು ಡೀಸೆಂಟ್ ಮೊತ್ತ ರಿಟರ್ನ್ ಬಂದಿರುತ್ತೆ, ನೋ ಡೌಟ್ ಅಬೌಟ್ ಇಟ್. ಸೊ ನೋಡೋಣ ಯಾವ ಥರ ಇರುತ್ತೆ ಮತ್ತು ಧ್ರುವ ಸರ್ಜಾ ನೆಕ್ಸ್ಟ್ ಸಿನಿಮಾ ಯಾವ ಥರ ತರ್ತಾರೆ ಅಂತೇಳಿ. ಸೊ ನೋಡೋಣ ಹೇಗಿರುತ್ತೆ ನೆಕ್ಸ್ಟ್ ಅವ್ರ ಸಿನಿಮಾ ಅಂತೇಳಿ. ಸೊ ಇದಾಗಿತ್ತು, ಇದೇನು ನೆಗೆಟಿವ್ ರಿವ್ಯೂ ಏನೂ ಅಲ್ಲ ಗುರು, ಮತ್ತು ಯಾರು ಪೇಮೆಂಟ್ ಕೂಡ ಕೊಟ್ಟಿಲ್ಲ ನನಗೆ. ಸೊ ಲಾಸ್ಟ್ ವೇಳೆ ಟ್ರೈಲರ್ ರಿವ್ಯೂನೇ ಮಾಡಿದ್ದೆ ನಾನು. ಅದಕ್ಕೆ ಭಾಳ ಮಂದಿ ನೀವು ಪೇಮೆಂಟ್ ತೊಗೊಂಡಿರ, ಹಂಗೆ ಯಾರು ಪೇಮೆಂಟ್ ಕೊಡ್ತಾರೆ ಗುರು, ಯಾರು ಪೇಮೆಂಟ್ ಕೊಡಲ್ಲ. ಸೊ ನಾನು ನನ್ನ ಒಪಿನಿಯನ್ ಹೇಳಿದ್ದೀನಿ ಅಷ್ಟೇ. ಅದಕ್ಕಾಗಿ ನಾನು ಈ ಚಾನಲ್ ಯಾವುದೇ ಥರ ರಿವ್ಯೂ ಮಾಡಲ್ಲ ಗುರು. ಸೊ ಬರೀ ಸಿನಿಮಾ ಅಪ್ಡೇಟ್ಸ್, OTT ಅಪ್ಡೇಟ್ ಇಷ್ಟೇ ಕೊಡ್ತಾ ಇರ್ತೀನಿ. ಅದಕ್ಕಾಗಿ ಸೊ ಯಾವುದೇ ಥರ ರಿವ್ಯೂ ಕೊಡಲ್ಲ, ಯಾವುದೇ ಥರ ಪೇಮೆಂಟ್ ಕೊಡಲ್ಲ. ಆ ಥರ ಪೇಮೆಂಟ್ ಬಂದರೆ ನಾನು ಮುಟ್ಟೋದಿಲ್ಲ ಗುರು. ಓಕೆನಾ, ಇದಾಗಿತ್ತು ಇವತ್ತಿನ ಇಷ್ಟು ವಿಡಿಯೋ. ಸೊ ನಿಮಗೆ ಹೇಗೆ ಅನಿಸಿದೆ ಈ ವಿಡಿಯೋ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಗಾಯ್ಸ್. ಮತ್ತೆ